ಫಾರೆಸ್ಟ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಹಂಗೆ ಶಾಪಿಂಗ್ ಮಾಡಿಕೊಂಡು ನೋಡಿ ನಮ್ಮಮ್ಮ ಆ ಕಡೆ ಕುತ್ಕೊಂಡವ್ರೆ. ಸೊ ಈಗ ರೂಮಿಗೆ ಬಂದ್ವಿ. ಬೆಳಿಗ್ಗೆ ಬೇಗ ಎದ್ದು ರೆಡಿ ಆದೆ ಆ್ಯಂಡ್ ಫೋಟೋಶೂಟ್ ಕೂಡ ಐತೆ. ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಅಮ್ಮ ಸೊ ಈಗ ಒಂದು ಬೀಚಿಗೆ ಬಂದಿದ್ದೀವಿ, ಬರಾಟ್ಪುರ್ ಬೀಚ್ ಅಂತ. ಆ್ಯಂಡ್ ಏನಂದರೆ ಎಷ್ಟು ಚೆನ್ನಾಗಿ ಕರ್ಲ್ ಮಾಡ್ಕೊಂಡು ಬಂದಿದ್ದೆ, ಸ್ಪ್ರೇ ಮಾಡಿದ್ರೆ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಆ್ಯಂಡ್ ಫೋಟೋಶೂಟು ವಿಡಿಯೋ ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಹಂಗೆ ವಾಟರಿಗೆ ಬಂದ್ವಿ. ವಾಟರಲ್ಲೂ ಸ್ವಲ್ಪ ಫೋಟೋಶೂಟ್ಸ್ ಆಯಿತು ಆ್ಯಂಡ್ ಆಟ ಆಡ್ಕೊಂಡು ಬಂದೆ. ಹಾಗೆಯೇ ಸೊ ನೀರಲ್ಲಿ ಆಟ ಆಡ್ಕೊಂಡು ಬಂದೆ. ಫುಲ್ ಸುಸ್ತಾಗೋಯ್ತು ಆಟಾಡಿ ನೋಡಿ ನಮ್ಮಮ್ಮ ಆಟ ಆಡೋಕೆ ಹೋಗೋರು, ಸುಮ್ಮನೆ ಕೂತಾರೆ. ಇಲ್ಲೇ ಬೀಚ್ ಹತ್ರನೇ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. ರೆಸ್ಟೋರೆಂಟ್ ಇದೆ ಇಲ್ಲೇ. ಬರೀ ಬೀಚಸ್ಸೇ ಇರೋದು, ಆದ್ರೂ ಡಿಫ್ರೆಂಟ್ ಆಗಿದೆ, ಏನು ಬೋರ್ ಅನಿಸಲ್ಲ. ಆ್ಯಂಡ್ ಇದು ನ್ಯಾಚುರಲ್ ಬ್ರಿಡ್ಜ್ ಅಂತ. ಇದು ನ್ಯಾಚುರಲ್ ಆಗಿ ಬಿಲ್ಡ್ ಆಗಿರೋದು ಆ್ಯಂಡ್ ನೋ ಒನ್ ಹ್ಯಾಸ್ ಬಿನ್ ಕನ್ಸ್ಟ್ರಕ್ಟೆಡ್. ಇದು ನೋಡೋಕೆ ಇಷ್ಟು ಜನ ಬಂದಿದ್ದಾರೆ ಆ್ಯಂಡ್ ಇಟ್ ಈಸ್ ಫೇಮಸ್. ಇದು ನೀಲ್ ಐಲ್ಯಾಂಡಲ್ಲಿ ಲೊಕೇಟ್ ಆಗಿದೆ ಆ್ಯಂಡ್ ಅಲ್ಲೇ ಅದ್ರ ಪಕ್ಕದಲ್ಲೇ ಬೇರೆ ಬೀಚ್ ಇತ್ತು, ಅದನ್ನು ಹಂಗೆ ಸುಮ್ಮನೆ ವಿಸಿಟ್ ಮಾಡಿಕೊಂಡು ವಾಪಸ್ ಬಂದ್ವಿ. ಡಿನ್ನರ್ ಮುಗಿಸ್ಕೊಂಡು ಬೇಗ ಮಲ್ಕೊಂಡ್ವಿ. ಈಗ ನಾವು ಎಲ್ಲ ಈ ರೆಸಾರ್ಟಿಂದನೂ ಬೇರೆ ಶಿಫ್ಟ್ ಆಗ್ತಾ ಇದ್ದೀವಿ, ಬೇರೆ ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ, ಪೋರ್ಟ್ ಬ್ಲೇರಲ್ಲಿ. ಆ್ಯಂಡ್ ಅಲ್ಲಿಗೂ ಕೂಡ ನಾವು ಫೇರಿಲಿ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಪ್ಯಾಕಿಂಗ್ ಆಗಿದೆ. ಇವಾಗ ಕ್ಯಾಬ್ ಬರಬೇಕು, ಕ್ಯಾಬಲ್ಲಿ ಹೋಗ್ಬೇಕು. ಎಷ್ಟು ಜನ ಇದ್ದಾರೆ ಫೇರಿಗೆ ಹೋಗೋಕ್ಕೆ. ಹಂಗೆ ಕ್ಯಾಬ್ ಮಾಡಿಕೊಂಡು ರೂಮ್ ಸರ್ಚ್ ಮಾಡ್ತಿದ್ವಿ ಆ್ಯಂಡ್ ರೂಮಿಗೆ ಬಂದ್ವಿ. ಸೊ ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡಿ ಆ್ಯಂಡ್ ಇವಾಗ ಲಂಚ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈವ್ನಿಂಗ್ ಫ್ರೆಶ್ ಅಪ್ ಆಗಿ ಇಲ್ಲೇ ಸೆಲ್ಯುಲರ್ ಜೈಲಲ್ಲೇ ಲೇಸರ್ ಶೋ ಇತ್ತು ಆ್ಯಂಡ್ ಅದಕ್ಕೆ ಟಿಕೆಟ್ ಬುಕ್ ಮಾಡಿಕೊಂಡು ಲೇಸರ್ ಶೋನ ನೋಡಿದ್ವಿ. ಆ್ಯಂಡ್ ಅಲ್ಲಿ ವಿಡಿಯೋ ಮಾಡೋಂಗಿರಲಿಲ್ಲ, ಸೊ ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೊಂಬಿಟ್ಟೆ. ಬೈತಾಯಿದ್ರು ಎಲ್ಲರಿಗೂ. ಅದು ತುಂಬಾ ಚೆನ್ನಾಗಿತ್ತು. ಸೊ ರೂಮ್ ಸ್ವಲ್ಪ ನಿಯರೇ ಇದ್ದರಿಂದ ಸುಮ್ಮನೆ ಹಂಗೆ ವಾಕ್ ಮಾಡಿಕೊಂಡು ಡಿನ್ನರ್ ಮಾಡಿಕೊಂಡು ರೂಮ್ ಹತ್ರ ಹೋದ್ವಿ. 2 o'clock ಎದ್ದು ರೆಡಿ ಆಗಿದ್ದೀವಿ ಆ್ಯಂಡ್ ಕ್ಯಾಬ್ ಬರಬೇಕು. ಕ್ಯಾಬ್ ಬಂದಾದ್ಮೇಲೆ ಫಾರೆಸ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಫಾರೆಸ್ಟಲ್ಲಿ ರೂಲ್ಸ್ ಇತ್ತು, ವಿಡಿಯೋ ಮಾಡೋಂಗಿಲ್ಲ ಅಂತ, ಟ್ರೈಬ್ಸ್ ಇರೋದ್ರಿಂದ. ಫೆರಿಯಿಂದ ಬಂದ್ವಿ ಆ್ಯಂಡ್ ಈ ಬೋಟಲ್ಲಿ ಹೋಗ್ತಾ ಇದ್ದೀವಿ ಎಲ್ಲೋ ಬೇರೆ ಪ್ಲೇಸ್ಗೆ.
ಸ್ಟೋನ್ ಅಂತ ಯಾವುದೋ ಇತ್ತು ಪ್ಲೇಸ್ ನೋಡೋಕ್ಕಂತ ಹೋಗ್ತಿದ್ದೋ. ಈ ಬಿಸಿಲಲ್ಲಿ ನಿಜ ಆಗಿಲ್ಲ. ಅರ್ಧ ದಾರಿಗೆ ಹೋಗಿ ಅರ್ಧ ದಾರಿಗೆ ಬಂದ್ಬಿಟ್ಟು 1 ಕಿಲೋಮೀಟ್ರ್ ಇತ್ತು. 500 ಮೀಟರ್ಸ್ ಹೋದ್ವಿ, ಆಗಿಲ್ಲ. ಅದಕ್ಕೋಸ್ಕರ 500 ಮೀಟರ್ ಆಗಿಲ್ಲ ಅಂತ ವಾಪಸ್ ಬಂದ್ವಿ. ಸೊ ಈಗ ತಿರ್ಗಾ ರಿಟರ್ನ್ ಬೋಟ್ ಹತ್ರ ಹೋಗ್ತಾ ಇದ್ದೀವಿ. ಬೋಟ್ಗೆ ಹೋಗಿ ಇನ್ನು 20 ಮಿನಿಟ್ಸ್ ಏನೋ ಬೋಟಲ್ಲೇ ಜರ್ನಿ ಇದೆ. ಆದಮೇಲೆ ಅಲ್ಲಿ ಯಾವುದೋ ಬೇರೆ ಪ್ಲೇಸ್ಗೆ ಹೋಗಬೇಕು. ಆ ಲೈಮ್ ಸ್ಟೋನ್ಗೆ ಹೋಗ್ದಿರೋ ಸುಮ್ಮನೆ 5000 ವೇಸ್ಟ್ ಆಯಿತು. ವಾಪಸ್ ತಿರ್ಗಾ ಬೋಟ್ ಹತ್ರನೇ ಬಂದ್ವಿ. ಆ್ಯಂಡ್ ಇನ್ನೊಂದು ಬೀಚ್ ಇತ್ತು, ಅದನ್ನು ನೋಡಿಕೊಂಡು ರೂಮಿಗೆ ಬಂದ್ವಿ. ಸೊ ಈಗ ರೂಮಿಗೆ ಬಂದ್ವಿ ಆ್ಯಂಡ್ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. 5 hours ಕಾರಲ್ಲೇ ಜರ್ನಿ ಆಗಿತ್ತು. ಆ್ಯಂಡ್ ಫುಲ್ಲು ಫಾರೆಸ್ಟ್ ಇದರಿಂದ ನೆಟ್ವರ್ಕ್ ಕೂಡ ಇರಲಿಲ್ಲ. ಆ್ಯಂಡ್ ನನ್ನ ಸ್ವಿಚ್ ಆಫ್ ಬೇರೆ ಆಗಿಬಿಟ್ಟಿತ್ತು ಫೋನು. ಇವಾಗ ರೂಲ್ಸ್ ಏನು ಮಾಡಿದ್ದಾರೆ ಅಂದರೆ ಫೋನ್ ಅಲೋನೇ ಇಲ್ಲ, ಫೋನ್ ಮುಟ್ಟಂಗೆ ಇಲ್ಲ, ಒಳಗೆ ಇಟ್ಕೊಬೇಕು. ಆ್ಯಂಡ್ ವಿಡಿಯೋ ಏನೂ ಮಾಡೋಂಗಿಲ್ಲ. ಅದಕ್ಕೋಸ್ಕರ ನಾನು ಏನೂ ಮಾಡೋಕ್ಕೆ ಹೋಗಿಲ್ಲ. ಸೊ ಫಾರೆಸ್ಟ್ ಒಂದು 50 ಕಿಲೋಮೀಟರೂ ಫೋನ್ ಓಪನ್ ಮಾಡೋಂಗೆ ಇರಲಿಲ್ಲ. ಆ್ಯಂಡ್ ಇವಾಗ ಬಂದು ರೆಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಟರ್ಡ್ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ಒಂದು 7:30 ಅನಿಸುತ್ತೆ. 7:30 8:30 ಹಂಗೆ 1 hour ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಮಲ್ಕೊಳ್ಳೋದು. ಆ್ಯಂಡ್ ಈಗ ರೆಡಿಯಾಗಿ ಇಲ್ಲಿ ರಾಕ್ ಸ್ಮಿತ್ ಅಂತ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಗೂ ಬೋಟಲ್ಲೇ ಹೋಗಬೇಕು. ಬೋಟಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ರಾಕ್ ಸ್ಮಿತ್ಗೆ ಹೋಗೋದಕ್ಕೆ 6 ಪೀಪಲ್ಸಿಂದ 9000. ತುಂಬಾ ಚೆನ್ನಾಗಿದೆ ಅಂತಿದ್ದಾರೆ, ನೋಡಬೇಕು. ಸೊ ಬೀಚಿಗೆ ಬಂದ್ವಿ. ಏನು ಸಖತ್ತಾಗಿದೆ ಅಂದರೆ, ಆ್ಯಂಡ್ ಇಲ್ಲಿ ಏನಂದರೆ 2 ಐಲ್ಯಾಂಡ್ಸ್ ಮಧ್ಯೆ ಸ್ಯಾಂಡ್ ಇದೆ. ತುಂಬಾ ಚೆನ್ನಾಗಿದೆ. ತುಂಬ ಬಿಸಿಲಿದೆಯಲ್ಲ, ಇಲ್ಲೆಲ್ಲ ರೆಸ್ಟ್ ಮಾಡೋಕ್ಕೆ. ನಮ್ಮಮ್ಮ ಎಲ್ಲಿದ್ದಾರೆ ನೋಡಿ. ನಮ್ಮಮ್ಮ ಆ ಕಡೆ ಕುತ್ಕೊಂಡವ್ರೆ. ತುಂಬ ಬಿಸಿಲಿದೆ ಅಪ್ಪ. ಲಂಚ್ ಮಾಡಿಕೊಂಡು ತಿರ್ಗಾ ವಾಪಸ್ ಹೊರಟ್ವಿ. ಬರ್ತಿರ್ಬೇಕಾರೆ ಕಾರ್ ಬೇರೆ ಕೆಟ್ಟೋಯ್ತು. ಬ್ಯಾಡ್ ಟೈಮ್. ರೂಮಿಗೆ ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು, ಲೇಟ್ ಆಗೋಯ್ತು ಬೇರೆ. ಆ್ಯಂಡ್ ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಡಿನ್ನರ್ ಮಾಡೋಕ್ಕೆ ಹೋದ್ವಿ. ಆ್ಯಂಡ್ ಇವತ್ತು ಲಾಸ್ಟ್ ಇದೆ. ಯಾವುದೋ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಆ್ಯಂಡ್ ನೆಕ್ಸ್ಟು ರೆಸ್ಟ್ ಮಾಡಿ ಮಾರ್ನಿಂಗ್ ಫ್ಲೈಟ್ ಇದೆ. ಮಾರ್ನಿಂಗ್ ಫ್ಲೈಟ್ಗೆ ಹೋಗೋದು ಅಷ್ಟೇ. ಇವತ್ತೊಂದೇ ಒಂದು ಪ್ಲೇಸ್ ಇದೆ ಹೋಗೋದು ಅಷ್ಟೇ. ಇನ್ನು ಆ್ಯಂಡ್ ತುಂಬಾ ಟ್ಯಾನ್ ಬೇರೆ ಆಗಿಬಿಟ್ಟಿದ್ದೀನಿ. ಯಪ್ಪ ಎಷ್ಟು ಬಿಸಿಲು ಗೊತ್ತಾ. ಆ್ಯಂಡ್ ಬೇರೆ ಕಡೆ ಎಲ್ಲೂ ಶಾಪಿಂಗಿಗೆ ಏನೂ ಇರಲಿಲ್ಲ. ಆ್ಯಂಡ್ ಈ ಬೀಚ್ ಹತ್ರ ಒಂದು ಸ್ವಲ್ಪ ಏನೋ ಇತ್ತು. ಏನಿದೆಯೋ ಅದನ್ನು ತೊಗೊಂಡ್ವಿ. ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ರೆಡಿ ಆಗಿದ್ದೀವಿ. ಆ್ಯಂಡ್ 10:55 ಫ್ಲೈಟ್ ಇದೆ. ಸೊ ಇವಾಗ 7:30 8 o'clockಗೆ ಹೋಗ್ಬೇಕು ನಾವು. ಆ್ಯಂಡ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಫೈನಲಿ ಚೆಕಿಂಗ್ ಆಗಿಬಿಟ್ಟು ಬಂದ್ವಿ ಈ ಕಡೆ.
ಲ್ಯಾಂಡಿಂಗ್ ಆಯಿತು, ಫೈನಲಿ ಬೆಂಗಳೂರಿಗೆ ಬಂದ್ವಿ. ತುಂಬಾ ಖುಷಿ ಆಗ್ತಿದೆ. ಎಷ್ಟೇ ದೂರ ಹೋದ್ರೂ ಯಾವಾಗ ಮನೆಗೆ ಹೋಗ್ತೀವಿ ಅಂತ ಕಾಯ್ತಾ ಇರ್ತೀವಿ. ಕ್ಯಾಬ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ 5 o'clock ಬಂದ್ವಿ. ಆ್ಯಂಡ್ ಬಂದಿದ ತಕ್ಷಣ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟೆ. ಆ್ಯಂಡ್ ಈಗ ಎದ್ದೆ 6:37 ಆಗಿದೆ. ಸೊ ಎಷ್ಟೇ ದೂರ ಹೋದ್ರೂ ಯಾವಾಗ ನಮ್ಮ ಮನೆಗೆ ಹೋಗ್ತೀವಿ ಅಂತ ಕಾಯ್ತಾ ಇರ್ತೀವಿ. ಆ್ಯಂಡ್ ಮನೆಗೆ ಬಂದಿದ ತಕ್ಷಣ ಫುಲ್ಲು ರಿಲ್ಯಾಕ್ಸು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್. ಕೀಪ್ ವಾಚಿಂಗ್.